ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ದೈಹಿಕ ಶಿಕ್ಷಣದಲ್ಲಿ ನಾನು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗೊಂದಿಗೆ ಕೊಡ್ತೀನಿ. ಆಲ್ರೆಡಿ ಒಂದು ಕ್ವಶನ್ ಪೇಪರನ್ನು ಹಾಕಿದೆ, ಇದು ಮತ್ತೊಂದು ಕ್ವಶನ್ ಪೇಪರ್ ಇದೆ, ಚೆನ್ನಾಗಿ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡ್ತೀನಿ. ಸೊ ಫಸ್ಟ್ ಕ್ವಶನ್ ಇತ್ತು, ಡಾಕ್ಟರ್ ದೇಶ್ಮುಖ್ ಅವರ ಸಮಿತಿಯನ್ನು ಡ್ಯಾಶ್ರಲ್ಲಿ ನೇಮಿಸಲಾಯಿತು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಇದೆ 1967 ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 2, ಸರ್ವಿಸ್ ಕೌಶಲ್ಯ ಸಂಬಂಧಪಟ್ಟಿರೋದು ಯಾವ ಆಟಕ್ಕೆ ಅಂತ ಕೇಳಿದರು. ಸೊ ಸರ್ವಿಸ್ ಕೌಶಲ್ಯ ಅನ್ನೋದು ಆಪ್ಷನ್ ಡಿ ವಾಲಿಬಾಲ್ಗೆ ಸಂಬಂಧಪಟ್ಟಿದೆ. 3ನೇ ಪ್ರಶ್ನೆ, ಸುಲ್ತಾನ್ ಅಜ್ಲಾನ್ ಶಾ ಕಪ್ ಇದು ಯಾವ ಕ್ರೀಡೆಗೆ ಸಂಬಂಧಪಟ್ಟ ಕಪ್ ಅಂದರೆ ಇದು ಹಾಕಿ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಪ್. ಪ್ರಶ್ನೆ 4, ತ್ರಿವಿಧ ಜಿಗಿತದಲ್ಲಿ ಸಾಧನೆ ಮಾಡಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದರು. ಸೊ ತ್ರಿವಿಧ ಜಿಗಿತದಲ್ಲಿ ಸಾಧನೆ ಮಾಡಿದ ಮೊದಲ ಭಾರತೀಯ ಮಹಿಳೆ ಮಯೂಕಾ ಜಾನಿ ಈಸ್ ದಿ ರೈಟ್ ಆನ್ಸರ್. ಇನ್ನು ಹೊಂದಿಸಿ ಬರಿಬೇಕಾಗಿತ್ತು. NIS ಅನ್ನೋದು ಪಟಿಯಾಲ ಇರ್ತಕ್ಕಂಥದ್ದು. ಸ್ಮ್ಯಾಶ್ ಇದು ವಾಲಿಬಾಲ್ ಆಟದಲ್ಲಿ ಬಳಸ್ತಾರೆ. ಟೇಕಪ್ ತ್ರಿವಿಧ ಜಿಗಿತ. ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು 1 ಮಾರ್ಕ್ ಕ್ವಶನ್ಸ್ಗೆ ಬರ್ತೀನಿ. ಯಾವ ಒಲಿಂಪಿಕ್ನಲ್ಲಿ ಪುರುಷರ ಹಾಕಿ ಪಂದ್ಯಾಟವನ್ನು ಪ್ರಾರಂಭಿಸಿದರು ಅಂತ ಕೇಳಿದ್ದಾರೆ. 1908ರಲ್ಲಿ ಲಂಡನ್ ಒಲಿಂಪಿಕ್ಸ್ನಲ್ಲಿ ಪುರುಷರ ಹಾಕಿ ಪಂದ್ಯಾಟವನ್ನು ಆರಂಭ ಮಾಡಿದರು. 10ನೇ ಪ್ರಶ್ನೆ, ಡಾಕ್ಟರ್ ಬ್ರೋಂಕಿಗೈನ್ ರವರ ಅಭಿಪ್ರಾಯದಲ್ಲಿ ಸಾಮಾಜಿಕ ಆರೋಗ್ಯ ಅಂದರೆ ಏನು? ಒಂದು ಜ್ಞಾನ ಸಂಕಲನ ಮತ್ತು ಅದನ್ನು ಕಾರ್ಯಗತ ಮಾಡುವ ವಿಧಾನಕ್ಕೇ ಸಾಮಾಜಿಕ ಆರೋಗ್ಯ ಅಂತ ಕರೆಯೋದು. 11ನೇ ಪ್ರಶ್ನೆ, ನಮ್ಮ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲಗಳ ಎಷ್ಟು ಅನುಪಾತ ಇರ್ತದೆ ಅಂತ ಕೇಳಿದರು. 3:2 ಅನ್ನೋದು ಸರಿಯಾದ ಉತ್ತರ ಬರ್ತದೆ. 12ನೇ ಪ್ರಶ್ನೆ, ಡಾಕ್ಟರ್ ರಾಧಾಕೃಷ್ಣನ್ ಆಯೋಗವನ್ನು ಏಕೆ ರಚನೆ ಮಾಡಿದರು ಅಂತ ಕೇಳಿದರು. ಅದು ವಿಶ್ವವಿದ್ಯಾಲಯಗಳಲ್ಲಿನ ಶಿಕ್ಷಣ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಲಿಕ್ಕೆ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ರಚನೆಯನ್ನು ಮಾಡ್ತಾರೆ. 2 ಅಂಕದ ಪ್ರಶ್ನೆ, ವಾಲಿಬಾಲ್ ಆಟದಲ್ಲಿ ಸರ್ವೀಸ್ ಎಂದರೆ ಏನು ಅಂತ ಕೇಳಿದರು. ಸರ್ವೀಸನ್ನು ರಭಸವಾಗಿ ದುರ್ಬಲ ರಕ್ಷಣಾ ಸಾಮರ್ಥ್ಯ ಹೊಂದಿದ ಪ್ರಥಮ ಪಾಸ್ ಸರಿಯಾಗಿ ನೀಡಲು ಅಸಮರ್ಥನಾದ ಪಾಸ್ರವರ ಸ್ಥಳ ಬದಲಾವಣೆಯನ್ನು ಗುರುತಿಸಿ ನೆಟ್ಟಿನ ಮೇಲ್ಭಾಗಕ್ಕೆ ತಗುಲದೆ ಎದುರಾಳಿ ಅಂಕಣದಲ್ಲಿ ಬೀಳುವಂತೆ ನೋಡಿಕೊಳ್ಳಬೇಕು. ಎದುರಾಳಿ ಆಟಗಾರನು ಇಲ್ಲದ ಖಾಲಿ ಸ್ಥಳವನ್ನು ಗುರುತಿಸಿ ಸರ್ವೀಸ್ ಮಾಡಬೇಕು ಅಂತ ಬರೆದ್ರೆ ಸಾಕು. ಇನ್ನು ಹಾಕಿ ಆಟಗಾರರ 2 ಅವಶ್ಯಕ ಗುಣಗಳನ್ನು ಕೇಳಿದರು. ಕಷ್ಟ ಸಹಿಷ್ಣುತೆ, ಚಪಲತೆ, ವೇಗ, ನರಸ್ನಾಯು ಹೊಂದಾಣಿಕೆ, ನಿಖರತೆ, ಉತ್ತಮ ಪ್ರತಿಕ್ರಿಯಾ ವೇಗ ಮತ್ತು ಮೈಮನಿತ. ಇನ್ನು ಶಾಲಾ ಪರಿಸರದಲ್ಲಿ ಯಾವ ಸಾಮಾಜಿಕ ಆರೋಗ್ಯದ ಚಟುವಟಿಕೆಗಳನ್ನು ಕೈಗೊಳ್ತೀರಿ ಅಂತ ಕೇಳಿದ್ದಾರೆ. ಸೊ ಶಾಲಾ ಆವರಣದಲ್ಲಿ ಕಂಡಲ್ಲಿ ಉಗಳಬಾರದು, ಸೀನುವುದು ಮತ್ತು ಬಹಿರ್ದೆಸೆಗೆ ಹೋಗೋದನ್ನು ನಿಲ್ಲಿಸಬೇಕು, ಸಾರ್ವಜನಿಕ ಮೂತ್ರಾಲಯ ಶೌಚಾಲಯಗಳ ಸ್ವಚ್ಛತೆಯನ್ನು ಕಾಪಾಡಬೇಕು, ಉದ್ಯಮಗಳಿಂದ ಅಥವಾ ವಾಹನಗಳಿಂದ ನೀರು, ಶಬ್ದ, ಹವೆ ಮಲಿನವಾಗದಂತೆ ನೋಡಿಕೊಳ್ಳಬೇಕು, ಉಪಯೋಗಕ್ಕೆ ಬಾರದ ಹೊಲಸು ಪದಾರ್ಥಗಳನ್ನು ಕಂಡಲ್ಲಿ ಎಸೆಯಬಾರದು ಅಂತ ಬರೆದ್ರೆ ಸಾಕು. ಇನ್ನು ರಾಷ್ಟ್ರೀಯ ಭಾವೈಕ್ಯತಾ ಕಾರ್ಯಕ್ರಮವನ್ನು ನಿಮ್ಮ ಶಾಲೆಯಲ್ಲಿ ಯಾವ ರೀತಿ ಆಚರಿಸ್ತೀರಿ ಅಂತ ಕೇಳಿದ್ದಾರೆ. ಈ ರಾಷ್ಟ್ರೀಯ ಭಾವೈಕ್ಯತಾ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಯಲ್ಲಿ ತುಂಬ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಅಂತ ಬರೀರಿ. ಈ ರಾಷ್ಟ್ರೀಯ ಹಬ್ಬಗಳು ಮತ್ತು ಆಚರಣೆಗಳನ್ನು ಎಲ್ಲ ವಿದ್ಯಾರ್ಥಿಗಳು ಸೇರಿ ಅರ್ಥಪೂರ್ಣವಾಗಿ ಆಚರಣೆ ಮಾಡೋದು. ರಾಷ್ಟ್ರಾಭಿಮಾನ ಮೂಡಿಸುವ ವಿಶಿಷ್ಟ ಸಮಾರಂಭವನ್ನು ಮಾಡ್ತಾರೆ. ವಿವಿಧ ಸಂಸ್ಕೃತಿಗಳನ್ನು ಬಿಂಬಿಸುವ ಮೇಳಗಳು, ಶೌರ್ಯ ವೀರರ ಘೋಷಣೆಗಳು, ವೇಷಭೂಷ ಪ್ರದರ್ಶನ ಮೊದಲಾದವುಗಳ ಪ್ರದರ್ಶನ ಮಾಡ್ತಾರೆ. ನಾಡಗೀತೆ, ದೇಶಭಕ್ತಿ ಗೀತೆ, ಜನಪದ ಗೀತೆ, ಸಾಮೂಹಿಕವಾಗಿ ಹಾಡು ಮತ್ತು ಕುಣಿತ, ರಾಷ್ಟ್ರಗೀತೆಯನ್ನು ಗೌರವದಿಂದ ಸ್ಪಷ್ಟವಾಗಿ ಆತ್ಮವಿಶ್ವಾಸದಿಂದ ಗಟ್ಟಿ ಧ್ವನಿಯಲ್ಲಿ ಹಾಡೋದು ಅಂತ ಬರೆದ್ರೆ ಸಾಕು. ಇನ್ನು 17ನೇ ಪ್ರಶ್ನೆ, ಚಾಂಪಿಯನ್ಸ್ ಟ್ರೋಫಿ ಯಾವಾಗ ಪ್ರಾರಂಭವಾಯಿತು? ಸೇರ್ಪಡೆಗೊಳ್ಳೋ ತಂಡಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಉತ್ತರ ಏನಪ್ಪ ಅಂದ್ರೆ 1978ರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಪ್ರಾರಂಭವನ್ನು ಮಾಡ್ತಾರೆ. ಈ ಚಾಂಪಿಯನ್ಸ್ ಟ್ರೋಫಿಗೆ ಸೇರ್ಪಡೆಗೊಳ್ಳೋ ತಂಡಗಳು ಯಾವಂತಂದರೆ ಚಾಂಪಿಯನ್ಸ್ ಟ್ರೋಫಿ ನಡೆಸೋ ದೇಶ, ಕಳೆದ ಬಾರಿ ಈ ಪಂದ್ಯಾಟವನ್ನು ಜಯಿಸಿದ ದೇಶ, ಇತ್ತೀಚೆಗೆ ನಡೆದ ವಿಶ್ವಕಪ್ ಅಥವಾ ಒಲಿಂಪಿಕ್ಸ್ನಲ್ಲಿ ಉನ್ನತ ಶ್ರೇಣಿ ಪಡೆದ 3 ತಂಡ ಮತ್ತು ವಿಶ್ವ ಚಾಂಪಿಯನ್. ಇಷ್ಟೇ ತಂಡಗಳು ಭಾಗವಹಿಸ್ತವೆ. ಇನ್ನು ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಗಳನ್ನು ಕೇಳ್ತಾರೆ. ಎತ್ತರದ ನಿಲುವಿರಬೇಕು, ವೇಗ ಇರಬೇಕು, ಚಪಲತೆ ಇರಬೇಕು, ಕಷ್ಟ ಸಹಿಷ್ಣುತೆ ಇರಬೇಕು, ಕಣ್ಣ ಮತ್ತು ಕೈಗಳ ಸಂಯೋಜನೆ, ನಿಖರತೆ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ತ್ರಿವಿಧ ಜಿಗಿತದಲ್ಲಿ ಮಯೂಕಾ ಜಾನಿ ಅವರ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಸೊ ಇವರು ಕೇರಳ ರಾಜ್ಯದ ಆಟಗಾರತಿ. ಇವರ ಜನನ 4/9/1988 ಇವರು ತ್ರಿವಿಧ ಜಿಗಿತ ಮತ್ತು ಉದ್ದ ಜಿಗಿತದ ಪ್ರಸಿದ್ಧ ಮಹಿಳಾ ಕ್ರೀಡಾಪಟು. 2012ರಲ್ಲಿ ಲಂಡನ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದರು. 2011ರಲ್ಲಿ ಜಪಾನ್ನಲ್ಲಿ ನಡೆದ ಏಷಿಯನ್ ಅಥ್ಲೆಟಿಕ್ಸ್ನಲ್ಲಿ 14.11 ಮೀಟರ್ ದೂರ ಕ್ರಮಿಸಿ ಕಂಚಿನ ಪದಕವನ್ನು ಪಡೆದರು. 14 ಮೀಟರ್ ದೂರ ಕ್ರಮಿಸುವ ಮೂಲಕ
ಕ್ರೀಡಾಪಟನ ಏನು ಮಾಡ್ತಾರಪ್ಪ ಅಂದರೆ ಪ್ರಸಿದ್ಧರಾಗ್ತಾರೆ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಕೋಮು ಸೌಹಾರ್ದತೆ ಬಗ್ಗೆ ಕೇಳಿದ್ದಾರೆ. ಸೊ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ಸಂಸ್ಕೃತಿಯನ್ನು ಹೊಂದಿದೆ. ವೈವಿಧ್ಯತೆಯಲ್ಲಿ ಕಾಣುವ ನಮ್ಮ ಪ್ರಾಚೀನವರು ಕಾಣಲು ನಮ್ಮ ಪ್ರಾಚೀನರು ಹಾಕಿಕೊಟ್ಟ ದಾರಿ ಎಂದರೆ ಪ್ರತಿಯೊಂದು ಜೀವಾತ್ಮದಲ್ಲಿ ಪರಮಾತ್ಮನಿದ್ದಾನೆ ಎಂಬ ಬಲವಾದ ನಂಬಿಕೆ. ಈ ವಿಷಯ ಅರಿತರೆ ನಮ್ಮಲ್ಲಿ ಅನೇಕ ಬದಲಾವಣೆಗಳಾಗ್ತವೆ. ಆಗ ವೇಷ, ಭಾಷೆ, ಆಚಾರ, ವಿಚಾರ, ಆಹಾರ ಪದ್ಧತಿ ಇತ್ಯಾದಿ ಅಂಶಗಳನ್ನು ಗಮನಿಸದೆ ಇತರರನ್ನು ಪೂಜ್ಯಭಾವದಿಂದ ಕಾಣಬೇಕು. ಆಗ ನಿಜವಾದ ಬದುಕಿಗೊಂದು ಅರ್ಥ ಬರ್ತದೆ. ಪ್ರತಿಯೊಬ್ಬರಲ್ಲೂ ಸಂಸ್ಕಾರವಂತರಾಗುವ ಬಯಕೆ ಮೂಡುತ್ತದೆ ಅಂತ ಬರೆದ್ರೆ ಸಾಕು. ಇನ್ನು ನಮ್ಮದು ಭಾರತ ದೇಶ, ನಾವೆಲ್ಲರೂ ಭಾರತೀಯರು ಎಂಬುದು ರಾಷ್ಟ್ರದ ಬಗ್ಗೆ ನಮಗೆ ರಾಷ್ಟ್ರಾಭಿಮಾನ ಇರಬೇಕು. ಇಲ್ಲಿ ಕುಟುಂಬ, ಸಮಾಜ, ಹಳ್ಳಿ, ನಗರ, ರಾಜ್ಯ, ಕೊನೆಗೆ ರಾಷ್ಟ್ರ ಇವೆಲ್ಲವುಗಳು ಅಭಿವೃದ್ಧಿಯ ಮೆಟ್ಟಿಲುಗಳು. ಈ ಮೆಟ್ಟಿಲನ್ನು ಕ್ರಮವಾಗಿ ಏರುತ್ತಾ ಹೋದಂತೆ ಕೊನೆಯಲ್ಲಿ ರಾಷ್ಟ್ರದ ನೈಜ ಚಿತ್ರಣ ತಿಳಿಯುತ್ತದೆ. ಈ ದೃಷ್ಟಿಯಿಂದ ದೇಶದ ಪ್ರತಿಯೊಬ್ಬ ಪ್ರಜೆ ರಾಷ್ಟ್ರದ ಬಗ್ಗೆ ಗೌರವವನ್ನು ಹೊಂದಬೇಕು ಅಂತ ಬರೆದ್ರೆ ಸಾಕು. 21ನೇ ಪ್ರಶ್ನೆ 4 ಅಂಕಕ್ಕೆ KP ಸಿಂಗ್ ದೇವ್ ಸಮಿತಿ ಯಾವಾಗ ರಚನೆ ಮಾಡಿದ್ರು, ಅದರ ಶಿಫಾರಸುಗಳೇನು ಅಂತ ಕೇಳ್ಬೋದು. 1993ರಲ್ಲಿ KP ಸಿಂಗ್ ದೇವ್ ಸಮಿತಿ ರಚನೆ ಮಾಡ್ತಾರೆ. ಮುಖ್ಯ ಶಿಫಾರಸು ಅಂದರೆ ಏನಪ್ಪ ಅಂದ್ರೆ ಎಲ್ಲ ವಿದ್ಯಾರ್ಥಿ ಮತ್ತು ಶಿಕ್ಷಕರನ್ನು ಕಡ್ಡಾಯವಾಗಿ ವಾರ್ಷಿಕ ದೈಹಿಕ ದಾಢ್ರತಾ ಪರೀಕ್ಷೆಗೆ ಒಳಪಡಿಸಬೇಕು. ಎಲ್ಲರೂ ಕಡ್ಡಾಯವಾಗಿ ಪಾಸ್ ಆಗಬೇಕು. ಇನ್ನು ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಕ್ರೀಡೆಗಾಗಿ ಪ್ರತಿದಿನ 40 ನಿಮಿಷ ಅವಧಿಯನ್ನು ತರಬೇತಿ ಹೊಂದಿದ ದೈಹಿಕ ಶಿಕ್ಷಣ ಶಿಕ್ಷಕರು ನಡೆಸಬೇಕು. ಯೋಗವನ್ನು ದೈಹಿಕ ಶಿಕ್ಷಣದ ಅವಿಭಾಜ್ಯ ಅಂಗವಾಗಿ ಮಾಡಬೇಕು. ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ರಜೆ ಕೊಡಬೇಕು. ಪರ್ಯಾಯ ಪರೀಕ್ಷೆ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಉನ್ನತ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶ ಕೊಡಬೇಕು ಅಂತ ಬರೀಬೇಕು. ಇನ್ನು ಲಾಸ್ಟ್ ನಿಮಗೆ ತ್ರಿವಿಧ ಜಿಗಿತದ ಅಂಕನವನ್ನು ಕೇಳಿದರು. ಸೊ ತ್ರಿವಿಧ ಜಿಗಿತದ ಅಂಕನವನ್ನು ತೆಗೆದು ಚಿತ್ರ ಮತ್ತು ಭಾಗಗಳನ್ನು ಗುರುತಿಸಲಿಕ್ಕೆ ಕೇಳ್ತಾರೆ. ಇದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ. ಸೊ ನಾಳೆ ಎಕ್ಸಾಮ್ಗೆ ಬಂದರೂ ಬರ್ಬೋದು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.